ರಣಮಳೆ ಕಾವೇರಿ ತಟದಲ್ಲೂ ಕಣ್ಣೀರು ತರಿಸಿದೆ. ಮೈಸೂರು, ಮಂಡ್ಯ, ಚಾಮರಾಜನಗರ, ಕೊಡಗಿನಲ್ಲೂ ಅವಾಂತರಗಳನ್ನೇ ಸೃಷ್ಟಿಸಿದೆ. ತಾಯಿ ಶ್ವಾನವೊಂದು ತನ್ನ ಮರಿಗಳನ್ನು ಕಳೆದುಕೊಂಡು ಮರುಗ್ತಾ ಇದ್ರೆ ಅನ್ನದಾತರು ಬೆಳೆ ಕಳೆದುಕೊಂಡು ಕಂಗೆಟ್ಟು ಕೂತಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಮಳೆ ಅವಾಂತರಗಳು ಮುಂದುವರೆದಿದೆ. ಸೇತುವೆ ಮುರಿದು ಹೋಗಿರೋದ್ರಿಂದ ಆ ಗ್ರಾಮಕ್ಕೆ ಸಂಪರ್ಕ ಈಗ ಸಂಪೂರ್ಣ ಕಡಿತ ಆಗಿದೆ. ಈ ಸೇತುವೆ ಮೇಲೆ ಸಂಚಾರವನ್ನು ನಿಷೇಧ ಮಾಡಿದ್ದಾರೆ. ಆದರೂ ಕೂಡ ಈ ಗ್ರಾಮದ ಜನರು ಅನಿವಾರ್ಯವಾಗಿ ಈ ಸೇತುವೆ ಮೇಲೆ ಓಡಾಡ್ತಾ ಇದ್ದಾರೆ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ 9 ಗ್ರಾಮಗಳಿಗೆ ಪ್ರವಾಹದ ಭೀತಿ ಎದುರಾಗಿರುವಂಥದ್ದು. ಅಪಾಯದ ಅಂಚಿನಲ್ಲಿರುವಂತಹ ಗ್ರಾಮಗಳಿಗೆ ಈಗಾಗಲೇ ನೀರು ನುಗ್ಗಿರುವಂಥದ್ದು. 100 ಎಕರೆಯಲ್ಲಿ ಬೆಳೆದಿರುವಂತಹ ಬೆಳೆಗಳೆಲ್ಲವೂ ಕೂಡ ನಾಶವಾಗಿರುವಂಥದ್ದು. ಜಮೀನುಗಳಿಗೆ ನೀರನ್ನು ನುಗ್ಗಿರುವಂಥದ್ದು. ಕೊಡಗಿನಲ್ಲಿ ಸುರಿತಾ ಇರೋ ಮಳೆ ಭಾರೀ ಅವಾಂತರಗಳನ್ನೇ ಸೃಷ್ಟಿಸ್ತಾ ಇದೆ. ಮಳೆಗೆ ಮಡಿಕೇರಿ ತಾಲೂಕಿನ ಹೆಮ್ಮತ್ತಾಳು, ಮುಕ್ಕೋಡ್ಲು ಗ್ರಾಮದ ಸಂಪರ್ಕ ಬಂದ್ ಆಗಿದೆ. 2018ರಲ್ಲಿ ಉಂಟಾದ ಪ್ರವಾಹಕ್ಕೆ ಇಲ್ಲಿನ ಸೇತುವೆ ಶಿಥಿಲಗೊಂಡಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ದುರಸ್ತಿಗೊಳ್ಳದ ಸೇತುವೆ ಮೇಲೆಯೇ ಗ್ರಾಮಸ್ಥರು ಈಗಲೂ ಓಡಾಡ್ತಾ ಇದ್ದಾರೆ. ಸೇತುವೆ ಕುಸಿತ ಇದ್ದು 30ಕ್ಕೂ ಹೆಚ್ಚು ಕುಟುಂಬಗಳಿಗೆ ಸಂಕಷ್ಟ ಎದುರಾಗಿದೆ. ಇಲ್ಲಿ ಸುಮಾರು 30ಕ್ಕೂ ಅಧಿಕ ಕುಟುಂಬ ಆ ಕಡೆ ವಾಸ ಮಾಡ್ತಾ ಇದೆ. ಅವರಿಗೆ ಈ ಸೇತುವೆ ಬಿಟ್ಟರೆ ಬೇರೆ ಯಾವುದೇ ಮಾರ್ಗ ಇಲ್ಲ. ಅಲ್ಲಿ ಬಹಳಷ್ಟು ಹಿರಿಯರಿದ್ದಾರೆ, ರೋಗಿಗಳಿದ್ದಾರೆ ಮತ್ತು ಶಾಲೆಗೆ ಹೋಗುವ ಶಾಲಾ ಕಾಲೇಜುಗಳಿಗೆ ಹೋಗುವ ಮಕ್ಕಳು ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ವಾರಗಟ್ಟಲೆ 15 ದಿನ ಶಾಲೆಗೆ ಹೋಗದೆ ಮನೆಯಲ್ಲೇ ಕೂರುವಂತಹ ಪರಿಸ್ಥಿತಿ ಬಂದೊದಗಿದೆ. ಪ್ರಾಣವನ್ನು ಪಣಕ್ಕಿಟ್ಟು ಜೀವ ಭಯ ಇದ್ರೂ ಕೂಡ ಅನಿವಾರ್ಯವಾಗಿ ಈ ಸೇತುವೆಯನ್ನು ಬಳಸುವಂತಹ ಪರಿಸ್ಥಿತಿಗೆ ಬಂದಿದ್ದಾರೆ. 100 ಎಕರೆ ಬೆಳೆ ನುಂಗಿದ ಕೆಆರ್ಎಸ್ ನೀರು. ಕೆಆರ್ಎಸ್ ಡ್ಯಾಂ ಭರ್ತಿಯಾಗಿದ್ದು ಕಾವೇರಿ ನದಿಗೆ 1.7 ಲಕ್ಷ ಕ್ಯೂಸೆಕ್ ನೀರು ಹರಿದು ಹೋಗ್ತಾ ಇದೆ. ಪರಿಣಾಮ ಕಾವೇರಿ ತಟದಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ. ಕೆಆರ್ಎಸ್ ಬೃಂದಾವನದ ಪ್ರವೇಶ ದ್ವಾರ ಸಂಪೂರ್ಣ ಜಲಾವೃತವಾಗಿದೆ. ಶ್ರೀರಂಗಪಟ್ಟಣ ತಾಲೂಕಿನ ದೊಡ್ಡೇಗೌಡನ ಕೊಪ್ಪಲು ಗ್ರಾಮದ ಜಮೀನುಗಳು ಮುಳುಗೋಗಿದೆ. 100 ಎಕರೆ ಪ್ರದೇಶದಲ್ಲಿ ಬಾಳೆ, ಕಬ್ಬು, ಟೊಮ್ಯಾಟೊ, ತೆಂಗು ಬೆಳೆಗಳು ನಾಶವಾಗಿದೆ. ಕೆಆರ್ಎಸ್ ಜಲಾಶಯದಿಂದ ಅಪಾರ ಪ್ರಮಾಣದ ನೀರನ್ನ ಕಾವೇರಿ ನದಿಗೆ ಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಕಾವೇರಿ ನದಿ ಒಂದ್ ಕಡೆ ಅಪಾಯದ ಮಟ್ಟವನ್ನ ಮೀರಿ ಕೂಡ ಹರಿತಾ ಇರುವಂತದ್ದು. ಅದರ ಜೊತೆಗೆ ಸಾವಿರಾರು ಹೆಕ್ಟೇರ್ ಪ್ರದೇಶ ಕೂಡ ಮುಳುಗಡೆಯಾಗಿದೆ. ಸಾಕಷ್ಟು ಬೆಳೆಗಳು ಕೂಡ ನೀರಿನಲ್ಲಿ ಜಲಾವೃತವಾಗಿದೆ. ಒಟ್ಟಾರೆ ಕಾವೇರಿ ನದಿಗೆ ಅಪಾರ ಪ್ರಮಾಣದ ನೀರನ್ನ ಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಜಮೀನುಗಳು ಕೂಡ ಮುಳುಗಡೆ ಆಗಿರುವಂತದ್ದು. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ 9 ಗ್ರಾಮಗಳಲ್ಲಿ ಪ್ರವಾಹ ಎದುರಾಗಿದೆ. ದಾಸನಪುರ, ಹಳೆ ಹಂಪಾಪುರ ಗ್ರಾಮದಲ್ಲಿ 100 ಎಕರೆ ಕೃಷಿ ಜಮೀನು, ಕಬ್ಬು, ಭತ್ತದ ಬೆಳೆ ನಾಶ ಆಗಿದೆ. ದಾಸನಪುರ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಸಂಪೂರ್ಣವಾಗಿ ಬಂದಾಗಿರುವಂಥದ್ದು. ಈ ಭತ್ತ ಕಟಾವಾಗಿತ್ತು. ಕಟಾವಾದಂತಹ ಭತ್ತದ ಹುಲ್ಲಿನ ಬಣವೆ ಇತ್ತು. ಆ ಬಣವೆಯನ್ನು ಕೂಡ ಈಗೆಲ್ಲ ರಸ್ತೆಗೆ ಕೊಚ್ಕೊಂಡು ಬಂದಿರುವಂಥದ್ದು. ಜಮೀನಿಂದ ಎಷ್ಟರ ಮಟ್ಟಿಗೆ ಒಂದು ಔಟ್ಫ್ಲೋ ಇದೆ ಅಂತ ಹೇಳಿದ್ರೆ ಅದ್ರ ಜೊತೆಗೆ ರಭಸವಾಗಿ ಹರಿತಾ ಇರುವಂಥದ್ದು. ಜಿಲ್ಲಾಧಿಕಾರಿ ಶಿಲ್ಪಾ ನಾಗೂರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ತೆಪ್ಪದ ಮುಖಾಂತರ ಹೋಗಿ ಗ್ರಾಮಗಳಲ್ಲಿ ಯಾರು ಬರ್ತಾ ಇರಲಿಲ್ಲ ಮನೆಯಿಂದ ಆಚೆ ಅವ್ರನ್ನು ಕೂಡ ಮನವೊಲಿಸಿರುವಂಥದ್ದು. ಮರಿಗಳನ್ನ ಕಳೆದುಕೊಂಡು ತಾಯಿ ಶ್ವಾನ ರೋದನೆ. ಇನ್ನು ದಾಸನಪುರ ಗ್ರಾಮದಲ್ಲಿ ತಾಯಿ ಶ್ವಾನದ ಮೂಕ ವೇದನೆ ಮನಕಲುಕುವಂತಿದೆ. 4 ದಿನದ ಹಿಂದೆ ಜನ್ಮ ನೀಡಿದ್ದ ಮರಿಗಳು ಪ್ರವಾಹದ ನೀರಿನಲ್ಲಿ ಕೊಚ್ಕೊಂಡು ಹೋಗಿದೆ. ತನ್ನ ಮರಿಗಳನ್ನ ಕಳೆದುಕೊಂಡ ತಾಯಿ ಶ್ವಾನ ರೋದಿಸ್ತಾ ಇದೆ. ಬ್ಯೂರೋ ರಿಪೋರ್ಟ್, TV9.